ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರಗಳೇ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ವಿಶೇಷವಾಗಿ ಈ ಒಂದು ವಿಡಿಯೋದಲ್ಲೂ ಕೂಡ ನಿಮಗೆ ಮತ್ತೊಂದು ಗೇಮನ್ನು ತಂದಿದ್ದೀನಿ. ಈ ಒಂದು ಗೇಮ್ನ ಮುಖಾಂತರ ನಿಮಗೆ ಏನಪ್ಪ ಅಂದರೆ, ವಿಶೇಷವಾಗಿ ನೀವು ಇಷ್ಟಪಡೋಂಥ ಒಂದು ವ್ಯಕ್ತಿಗಳಾಗಲಿ ಅಥವಾ ನೀವು ಯಾವುದಾದ್ರು ಒಂದು ವ್ಯಕ್ತಿಗಳ ಬಗ್ಗೆ ತಿಳ್ಕೊಬೇಕು ಅಂತ ಅಂದ್ಕೊಂಡಿರ್ತಾರೆ. ಅಂದರೆ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿರ್ತಾರೆ, ಅವ್ರಿಗೆ ನಿಮ್ಮ ಮೇಲೆ ಯಾವ ರೀತಿಯಾದ ಒಂದು ಫೀಲಿಂಗ್ಸ್ ಇರುತ್ತೆ, ಅಥವಾ ಯಾವ ರೀತಿ ಅವರು ನಿಮ್ಮ ಬಗ್ಗೆ ಯೋಚನೆಯನ್ನು ಮಾಡ್ತಿದ್ದಾರೆ, ಇಂಥ ಒಂದು ಸಾಕಷ್ಟು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಇರುತ್ತೆ. ಈ ಒಂದು ಕಾರಣದಿಂದಾಗಿ ನಾನು ಈ ಒಂದು 3 ನಂಬರ್ಗಳನ್ನ ಕೊಟ್ಟಿದ್ದೀನಿ. ನಿಮಗೆ ಗೊತ್ತಿರ್ಬೋದು, ಇಲ್ಲಿ ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ. ಈ ಒಂದು 3 ನಂಬರ್ಗಳ ಪ್ರಕಾರ 3 ನಂಬರಲ್ಲಿ ನೀವು ಒಂದು ನಂಬರನ್ನ ಆಯ್ಕೆ ಮಾಡಬೇಕಾಗತ್ತೆ. ಯಾವ ರೀತಿ ಆಯ್ಕೆ ಮಾಡಬೇಕು ಅಂದರೆ, ನೀವು ಕಣ್ಣು ಮುಚ್ಕೊಂಡು ನೀವು ಯಾವ ಒಂದು ವ್ಯಕ್ತಿಗಳ ಬಗ್ಗೆ ನೀವು ನೆನೆಸ್ಕೊಬೇಕು ಅಥವಾ ಯಾವ ಒಂದು ವ್ಯಕ್ತಿಗಳ ಬಗ್ಗೆ ನೀವು ತಿಳ್ಕೊಬೇಕು ಅಂತ ಅಂದ್ಕೊಂಡಿರ್ತೀರಲ್ಲ, ಆ ಒಂದು ವ್ಯಕ್ತಿಯ ಒಂದು ಮುಖವನ್ನು ನೀವು ನೆನೆಸ್ಕೊಬೇಕಾಗತ್ತೆ ಕಣ್ಣು ಮುಚ್ಕೊಂಡು. ನಂತರ ನೀವೇನು ಮಾಡಬೇಕು ಅಂದರೆ, ನಿಮಗೆ ಯಾವ ಒಂದು ನಂಬರ್ ತುಂಬ ಆಕರ್ಷಿತವಾಗಿ ಕಾಣ್ತಿರುತ್ತೋ ಅಥವಾ ಯಾವ ಒಂದು ಚೊಂಬು ನಿಮಗೆ ಆಕರ್ಷಿತವಾಗಿ ಕಾಣ್ತಿರುತ್ತೋ ಆ ಒಂದು ನಂಬರನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇದರ ಮುಖಾಂತರ ನಾನು ನಿಮಗೆ ಅವರ ಒಂದು ಮನಸ್ಸಲ್ಲಿ ಏನಿದೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಶೇಷವಾಗಿ ನೀವು ಏನಪ್ಪ ಅಂದರೆ, ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಒಂದು ಇಷ್ಟವಾದಂಥ ಒಂದು ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ, ಅಂದರೆ ನಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ಮರಿಬೇಡಿ. ಹಾಗೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಕೂಡ ನೀವು ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದರಲ್ಲಿ ನೀವು ಮೊದಲನೇದಾಗಿ ನಂಬರ್ 1 ಆಯ್ಕೆ ಮಾಡಿದರೆ, ಆ ಒಂದು ವ್ಯಕ್ತಿಗಳು, ನೀವು ಯಾವ ಒಂದು ವ್ಯಕ್ತಿಗಳ ಬಗ್ಗೆ ನೀವು ಯೋಚನೆ ಮಾಡ್ತಿರ್ತೀರ, ಆ ಒಂದು ವ್ಯಕ್ತಿಗಳಿಗೆ ಸ್ವಲ್ಪ ನಿಮ್ಮ ಮೇಲೆ ಡೌಟ್ಸ್ ಇರುತ್ತೆ. ಅಂದರೆ ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ಅನುಮಾನಗಳಾಗಲಿ ಅಥವಾ ಏನೋ ಒಂದು ವಿಷಯದಲ್ಲಿ ನಿಮ್ಮ ಮೇಲೆ ಸ್ವಲ್ಪ ಡೌಟ್ಸ್ ಇರುತ್ತೆ. ಅದನ್ನು ನೀವೇ ಹೋಗಿ ಕ್ಲಿಯರ್ ಮಾಡಬೇಕಾಗತ್ತೆ. ಫಸ್ಟ್ ಆಫ್ ಆಲು ಈ ಒಂದು ವಿಷಯನ ನೆನ್ಪಿಟ್ಕೊಬೇಕಾಗತ್ತೆ. ಕೆಲವೊಂದು ಅನುಮಾನಗಳು ಅಥವಾ ಕೆಲವೊಂದು ಮನಸ್ತಾಪಗಳು ಆಗಿರಬಹುದು. ಈ ರೀತಿಯಾದಂಥ ಒಂದು ವಿಷಯಗಳು ಅವರ ತಲೆಯಲ್ಲಿ ಓಡ್ತಾ ಇರುತ್ತೆ. ಈ ಒಂದು ಕಾರಣದಿಂದಾಗಿ ಅವರು ನಿಮ್ಮ ರಿಲೇಷನ್ಶಿಪ್ಪು ಲವ್ ಅಂದ ಆಗಿದ್ದರೆ ಅಥವಾ ನಿಮಗೆ ಆ ಒಂದು ಭಾವನೆ ಇದ್ದರೆ, ಅದು ವಿಶೇಷವಾಗಿ ನೀವು ಅದನ್ನು ನೋಡ್ಕೊಬೇಕಾಗತ್ತೆ. ಆ ಒಂದು ಅನುಮಾನಗಳನ್ನು ನೀವು ಕ್ಲಿಯರ್ ಮಾಡಬೇಕಾಗತ್ತೆ. ಅದು ಬಿಟ್ಟು ಫ್ರೆಂಡ್ಶಿಪ್ ಆಗಿದ್ದರೂ ಕೂಡ ನೀವು ಅಷ್ಟೇ ಹೋಗಿ ಕ್ಲಿಯರ್ ಮಾಡಿ, ಅಂದರೆ ಅನುಮಾನ ಯಾವುದಾದ್ರೂ ಒಂದು ವಿಷಯಕ್ಕೆ ಇರುತ್ತೆ, ಅದನ್ನು ನೀವು ಕ್ಲಿಯರ್ ಮಾಡಿಕೊಂಡು ನೀವು ಆ ಒಂದು ರಿಲೇಷನ್ಶಿಪ್ ಏನಿರುತ್ತೆ, ಫ್ರೆಂಡ್ಶಿಪ್ ಆದರೂ ಆಗಿರಲಿ ಅಥವಾ ಈ ಒಂದು ಲವ್ ರಿಲೇಷನ್ಶಿಪ್ಪೇ ಆಗಿರಲಿ, ಸ್ವಲ್ಪ ಅದನ್ನು ನೀವು ಸರಿ ಮಾಡಬೇಕಾಗತ್ತೆ. ನೀವೇ ಹೋಗಿ ಅವರೇ ಬಂದು ಸರಿ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವ್ರಿಗೆ ಸ್ವಲ್ಪ ಅವ್ರಿಗೆ ನಿಮ್ಮ ಮೇಲೆ ಬಂದಿರೋದ್ರಿಂದ ನೀವು ಹೋಗಿ ಅದನ್ನು ಕ್ಲಿಯರ್ ಮಾಡಬೇಕಾಗತ್ತೆ. ಅವ್ರಿಗೆ ಒಂದು ಧೈರ್ಯವನ್ನು ತುಂಬಬೇಕಾಗತ್ತೆ. ನಿಮ್ಮಿಂದ ಆ ಒಂದು ತಪ್ಪುಗಳು ಅಥವಾ ಏನಾದರೂ ತಪ್ಪುಗಳು ಆಗೋದಿಲ್ಲ ಅನ್ನೋ ಒಂದು ಧೈರ್ಯವನ್ನು ಅವ್ರಿಗೆ ನೀವು ಕೊಡಬೇಕಾಗತ್ತೆ. ಆಗ ಮಾತ್ರ ಈ ಒಂದು ಸಂಬಂಧ ಅನ್ನೋದೇನಿದೆ ಅದು ಮುಂದೆ ಕೂಡ ಚೆನ್ನಾಗಿ ಸಾಗುತ್ತೆ ಅಂತ ಹೇಳ್ಬೋದು. ಈ ಒಂದು ವಿಷಯ ನೀವು ನೆನ್ಪಿಟ್ಕೊಬೇಕಾಗತ್ತೆ. ಅದು ಬಿಟ್ಟರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಹೆಚ್ಚಾಗಿ ಹೇಳುವಂಥದ್ದು ತುಂಬ ಏನಿಲ್ಲ. ಇದನ್ನು ನೀವು ಸರಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ನಂಬರ್ 2 ಆಯ್ಕೆ ಮಾಡಿದರೆ, ವಿಶೇಷವಾಗಿ ಈ ಒಂದು ವ್ಯಕ್ತಿಗಳ ಬಗ್ಗೆ ನೀವು ಏನೇ ಒಂದು ಭಾವನೆ ಇಟ್ಕೊಂಡಿದ್ರೂ ಕೂಡ, ಅದರಲ್ಲೂ ಕೂಡ ವಿಶೇಷವಾಗಿ ಫ್ರೆಂಡ್ಶಿಪ್ಪು ಅಥವಾ ಈ ಒಂದು ಲವ್ ರಿಲೇಷನ್ಶಿಪ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಆ ಒಂದು ಭಾವನೆ ನಿಮಗೆ ಇದೆ ಅಂದರೆ ಆ ಭಾವನೆಯನ್ನು ಈಗಲೇ ತೆಗೆದುಹಾಕಿ ಅಂತಲೇ ಹೇಳ್ತೀನಿ. ಯಾಕೆಂದರೆ ಅವರ ಮನಸ್ಸಲ್ಲಿ ನಿಮ್ಮನ್ನು ಯೂಸ್ ಮಾಡ್ಕೊಳ್ಳೋವಂಥ ಒಂದು ಆ ಒಂದು ಯೋಚನೆ ತುಂಬ ಹೆಚ್ಚಾಗಿ ಕಾಣ್ತಿದೆ ಇಲ್ಲಿ. ಈ ಒಂದು ಕಾರಣದಿಂದಾಗಿ ತುಂಬ ನೀವು ಕೇರ್ಫುಲ್ಲಾಗಿ ಇರಿ. ಇದನ್ನು ಕೆಲವೊಬ್ರಿಗೆ ರಿಲೇಟ್ ಆಗ್ಬೋದು, ಕೆಲವೊಬ್ಬರಿಗೆ ರಿಲೇಟ್ ಆಗದೇನೂ ಇರ್ಬೋದು. ಆದರೆ ಹೆಚ್ಚಾಗಿ ಇದೇ ಕಾಣಿಸ್ತಿದೆ ಇಲ್ಲಿ. ತುಂಬ ದಿನ ನೀವು ಜೊತೆಗಿದ್ದರೂ ಕೂಡ, ನೀವು ಲವ್ ಅಂತ ಆಗಿದ್ದರೆ ನೀವು ಸ್ವಲ್ಪ ದಿನ ಜೊತೆಗಿದ್ದರೂ ಕೂಡ ನೀವು ಅದರಿಂದ ಲಾಸಸ್ಸನ್ನೇ ಅನುಭವಿಸ್ತೀರ ಹೊರತು ನಿಮಗೆ ಅದರಿಂದ ಏನು ನಿಮಗೆ ಲಾಭ ಅಂತಲ್ಲ. ನಿಮಗೆ ಒಂದು ಪ್ರೀತಿ ಇದ್ದರೂ ಕೂಡ ಅದರಿಂದ ನಿಮಗೆ ಏನೂ ಉಪಯೋಗ ಆಗೋದಿಲ್ಲ. ಅಂದರೆ ಮುಂದೆ ಅವರು ನಿಮಗೆ ತುಂಬ ದಿನ ಇರೋದಿಲ್ಲ ಅಂತಲೇ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ನಿಮ್ಮ ಮನಸ್ಸಿಗೆ ನೀವು ನೋವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಪ್ರಾಬ್ಲಮ್ಮೇ ಹೊರತು ಅವ್ರಿಗೇನು ತೊಂದರೆ ಇರೋದಿಲ್ಲ. ಅವರು ಆರಾಮಾಗಿ ನಿಮ್ಮನ್ನ ಯೂಸ್ ಮಾಡಿಕೊಂಡು ಹೋಗ್ತಾರೆ. ಈ ಒಂದು ಕಾರಣದಿಂದಾಗಿ ತುಂಬ ನೀವು ಸಮಾಧಾನದಿಂದ ಯೋಚನೆ ಮಾಡಿಕೊಂಡು ಈ ಒಂದು ಡಿಸಿಷನ್ನ ನೀವು ತೊಗೊಬೇಕಾಗತ್ತೆ. ಇನ್ನೂ ಆ ಒಂದು ರಿಲೇಷನ್ಶಿಪ್ಗೆ ಹೋಗಿಲ್ಲ ಆ ಒಂದು ಫೇಸ್ಗೆ ಅಂದರೆ ಆದಷ್ಟು ನೀವು ಅವಾಯ್ಡ್ ಮಾಡಿದ್ರೇ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಒಂದು ಕೆಟ್ಟ ಒಂದು ಫ್ಯೂಚರ್ ಇದರಲ್ಲಿ ಕಾಣ್ತಿದೆ. ಅಂದರೆ ಯೂಸ್ ಮಾಡಿಕೊಂಡು ಬಿಡ್ತಾರೆ ಅವ್ರು ನಿಮ್ಮನ್ನು. ನೀವು ಆ ಒಂದು ಡಿಪ್ರೆಷನ್ನಿಂದ ಅಥವಾ ಆ ಒಂದು ಯೋಚನೆಯಿಂದ ಏನಾದರೂ ತುಂಬ ಕುಗ್ಗಿ ಹೋಗೋದಾಗಲಿ ಅಥವಾ ತುಂಬ ಒಂದು ಜೀವನದಲ್ಲಿ ತುಂಬ ಕಷ್ಟಪಡೋದಾಗಲಿ, ಇಂಥ ಒಂದು ಘಟನೆಗಳು ನಡೆಯುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿ ಕಾಣಿಸ್ತಾ ಇದೆ. ಈ ಒಂದು ಕಾರಣದಿಂದಾಗಿ ಇವಾಗಿನ್ನೂ ನೀವು ಅದಕ್ಕೆ ಇದಾಗಿಲ್ಲ, ಆ ಒಂದು ರಿಲೇಷನ್ಶಿಪ್ಗೆ ಹೋಗಿಲ್ಲ ಅಂದರೆ ಆದಷ್ಟು ನೀವು ಕಂಟ್ರೋಲ್ ಮಾಡ್ಕೊಬೋದು. ಆದರೆ ಇನ್ನು ಕೆಲವೊಬ್ಬರು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿದ್ದೀರಾ,
ನಿಮ್ಮ ಒಂದು ಪಾರ್ಟ್ನರ್ ಬಗ್ಗೆ ನಿಮಗೆ ಸ್ವಲ್ಪ ಮನಸ್ತಾಪಗಳು ಇದೆ ಈಗಾಗಲೇ ಅಂತ ಹೇಳಿದರೆ, ನೀವು ಆದಷ್ಟು ಅವ್ರನ್ನ ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ನಿಮಗೆ ಸಾಕಷ್ಟು ಒಂದು ಇಲ್ಲಿ ಕಾಣಿಸ್ತಿರೋ ಪ್ರಕಾರ, ಈ ಒಂದು ಯೂನಿವರ್ಸ್ ಹೇಳ್ತಿರುವಂಥ ಒಂದು ವಿಷಯದ ಪ್ರಕಾರ ಅವರು ನಿಮಗೆ ಕೈ ಕೊಡೋವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ. ಈ ಒಂದು ಕಾರಣದಿಂದಾಗಿ ಸ್ವಲ್ಪ ನೀವು ಅವ್ರನ್ನ ಪ್ರೀತಿ ಅಂತ ಬಂದಾಗ ಆಲ್ಮೋಸ್ಟ್ ನಾನು ಹೇಳೋಕ್ಕಾಗಲ್ಲ ನಿಮಗೆ ಪ್ರೀತಿಯನ್ನು ಕಮ್ಮಿ ಮಾಡ್ಕೊಳ್ಳಿ, ದೂರ ಮಾಡ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಆದಷ್ಟು ಸ್ವಲ್ಪ ಅವ್ರ ಮೇಲೆ ಡಿಪೆಂಡ್ ಆಗೋದಾಗಲಿ, ಅವರನ್ನೇ ನಾನು ಮದುವೆ ಆಗ್ತೀನಿ, ಅವರನ್ನೇ ನಾನು ಜೀವನ ಪೂರ್ತಿ ಅವ್ರ ಜೊತೆನೇ ಇರ್ತೀನಿ ಅಂತೆಲ್ಲ ನೀವು ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಆ ಒಂದು ವಿಷಯಗಳನ್ನ ನೀವು ಸ್ವಲ್ಪ ಕಮ್ಮಿ ಮಾಡ್ಕೊಂಬರ್ಬೇಕಾಗತ್ತೆ. ಯಾಕಂದರೆ ನಿಮಗೆ ಇದು ತುಂಬ ಒಂದು ಹೊಡೆತ ಕೊಡುತ್ತೆ. ಸಡನ್ನಾಗಿ ಅವ್ರು ಬಿಟ್ಟೋಗ್ತಾರೆ, ಆಗ ನಿಮಗೆ ತುಂಬ ಒಂದು ದೊಡ್ಡ ಒಂದು ಹೊಡೆತ ಕೊಡುತ್ತೆ, ಅಥವಾ ಏನಾದರೂ ಒಂದು ಡಿಪ್ರೆಷನ್ಗೆ ಹೋಗೋವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ. ಈ ಒಂದು ಕಾರಣದಿಂದಾಗಿ ಆದಷ್ಟು ನಿಮ್ಮ ಕೈಲಾದಷ್ಟು ಇದನ್ನು ಅವಾಯ್ಡ್ ಮಾಡಿದ್ರೆ ನಿಮಗೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಮೂರನೇದಾಗಿ ನೀವು ನಂಬರ್ 3 ಆಯ್ಕೆ ಮಾಡಿದರೆ, ಇವ್ರಿಗೆ ವಿಶೇಷವಾಗಿ ತುಂಬ ಒಂದು ಒಳ್ಳೆಯ ಒಂದು ಲಕ್ಷಣಗಳ ಇಲ್ಲಿ ಕಾಣ್ತದೆ ಅಂತಲೇ ಹೇಳ್ಬೋದು. ಒಂದು ಹುಡುಗ ಆದರೂ ಆಗಿರಲಿ ಅಥವಾ ಹುಡುಗಿ ಆದರೂ ಆಗಿರಲಿ, ನೀವು ಯಾರನ್ನಾದ್ರೂ ಇಷ್ಟಪಟ್ಟಿದ್ದೀರಾ, ಅವ್ರ ಬಗ್ಗೆ ವಿಶೇಷವಾಗಿ ಯೋಚನೆ ಮಾಡ್ತಿದ್ದೀರಾ ಅಂದರೆ ನಿಮಗೆ ತುಂಬಾ ಒಂದು ಒಳ್ಳೆಯದಾಗುತ್ತೆ ಆ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರಿಗೂ ಕೂಡ ಸ್ವಲ್ಪ ಫೀಲಿಂಗ್ ಇದೆ, ಬಟ್ ಆದರೆ ಸ್ವಲ್ಪ ನಿಮಗೆ ಅವ್ರಿಗೇನಪ್ಪ ಅಂದರೆ ಇನ್ನೂ ಕರೆಕ್ಟಾಗಿ ನಾನು ಅವನ್ನ ಅರ್ಥ ಮಾಡ್ಕೊಂಡಿಲ್ಲ ಅಥವಾ ನಾನು ಅವಳನ್ನ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋ ಒಂದು ಭಾವನೆ ತಲೆಯಲ್ಲಿ ಇರುತ್ತೆ. ಈ ಒಂದು ಕಾರಣದಿಂದಾಗಿ ಸ್ವಲ್ಪ ಅವರ ಒಂದು ಪ್ರೀತಿಯನ್ನು ವ್ಯಕ್ತಪಡಿಸೋದ್ರಲ್ಲಾದರೂ ಆಗಲಿ ಅಥವಾ ಯಾವುದರೊಂದು ವಿಷಯದಲ್ಲಾಗಲಿ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದ್ರಲ್ಲಾದರೂ ಆಗಲಿ ಸ್ವಲ್ಪ ಹಿಂಜರಿತಾ ಇರ್ತಾರೆ. ಹಾಗಾಗಿ ಅವ್ರಿಗೆ ನೀವು ಸ್ವಲ್ಪ ಕ್ಲೋಸ್ ಆಗಿ ಅಂದರೆ ಸ್ವಲ್ಪ ನಿಮ್ಮ ಬಗ್ಗೆ ಅವ್ರಿಗೆ ಅರ್ಥ ಆಗೋ ಥರ ನೀವು ಮಾಡೋದ್ರಿಂದ ಈ ಒಂದು ರಿಲೇಷನ್ಶಿಪ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಅದು ಬಿಟ್ಟರೆ ವಿಶೇಷವಾಗಿ ನೀವೇನಾದರೂ ಫ್ರೆಂಡ್ಶಿಪ್ ಬಗ್ಗೆ ನೋಡೋದಾದರೂ ಕೂಡ ನಿಮಗೆ ಫ್ರೆಂಡ್ಶಿಪ್ ಅನ್ನೋದು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಈ ಒಂದು ಫ್ರೆಂಡ್ಶಿಪ್ ತುಂಬ ಲಾಂಗ್ ಟೈಮ್ ಫ್ರೆಂಡ್ಶಿಪ್ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ತುಂಬ ಭಾಳ ದಿನಗಳ ವರೆಗೂ ಬರುವಂತಹ ಒಂದು ಅಂದರೆ ಭಾಳ ದಿನಗಳವರೆಗೂ ಈ ಒಂದು ಫ್ರೆಂಡ್ಶಿಪ್ ಹಾಗೇ ಇರುತ್ತೆ ಅನ್ನೋ ರೀತಿಯಾದಂಥ ಒಂದು ಫ್ರೆಂಡ್ಶಿಪ್ ಇಲ್ಲಿ ಇದೆ ಅಂತಲೇ ಹೇಳ್ಬೋದು. ಅವರ ಮನಸ್ಸಲ್ಲೂ ಕೂಡ ಒಂದು ಒಳ್ಳೆಯ ಭಾವನೆ ಇದೆ, ಆದರೆ ಸ್ವಲ್ಪ ಇನ್ನೂ ಇವಾಗ ಏನಾದರೂ ನೀವು ಮೀಟ್ ಮಾಡಿರ್ತೀರ ಅಥವಾ ಕೆಲವೊಂದು ದಿನಗಳಲ್ಲಿ ದಿನಗಳ ಹಿಂದೆ ನೀವು ಮೀಟ್ ಮಾಡಿರ್ತೀರ ಅಷ್ಟೇ. ಈ ಒಂದು ಕಾರಣದಿಂದಾಗಿ ಸ್ವಲ್ಪ ಅವ್ರಿಗೆ ನಿಮ್ಮ ಬಗ್ಗೆ ಹೆಚ್ಚಿನದಾಗಿ ಅರ್ಥ ಮಾಡ್ಕೊಂಡಿರಲ್ಲ ನಿಮ್ಮ ಬಗ್ಗೆ. ಈ ಒಂದು ಕಾರಣದಿಂದಾಗಿ ಸ್ವಲ್ಪ ಡೌಟ್ಸ್ ಇರುತ್ತೆ. ಅದು ಬಿಟ್ಟರೆ ನೀವೇನಾದರೂ ಸ್ವಲ್ಪ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರ ಜೊತೆ ಇನ್ನೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಮ ಬಗ್ಗೆ ಅವ್ರಿಗೆ ಅರ್ಥ ಮಾಡಿಸಿದ್ರೆ ನೀವು ಹೋಗ್ತಾ ಸಾಕಷ್ಟು ಒಂದು ಒಳ್ಳೆಯ ಒಂದು ಬಾಂಡಿಂಗ್ ಅನ್ನೋದು ಕೂಡ ಬೆಳೆಯುತ್ತೆ. ಹಾಗೆ ಇದು ಅಂದರೆ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಿಲ್ಲ, ಲವ್ ಅಂತ ಬಂದಾಗ ತುಂಬ ಚೆನ್ನಾಗಿ ಮುಂದೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಶಿಪ್ ಅಂತ ಬಂದಾಗಲೂ ಕೂಡ ಅಷ್ಟೇ, ನಾನು ಮುಂಚೆನೇ ಹೇಳಿದಾಗೆ ತುಂಬ ಲಾಂಗ್ ಟರ್ಮಲ್ಲಿ ಹೋಗುವಂಥ ಒಂದು ಫ್ರೆಂಡ್ಶಿಪ್ ಇದು ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ತುಂಬ ಒಳ್ಳೆಯ ಒಂದು ಫಲಗಳೇ ಇಲ್ಲಿ ಕಾಣಿಸ್ತಾ ಇದೆ. ಇದನ್ನು ಬಿಟ್ಟು ಬೇರೆ ಯಾವುದೇ ರಿಲೇಷನ್ಶಿಪ್ಪು ಅಂದರೆ ಬೇರೆ ಯಾವುದೇ ಒಂದು ಚಿಕ್ಕ ಪುಟ್ಟ ರಿಲೇಷನ್ಗಳಿರ್ತವೆ, ತಂದೆ ತಾಯಿಗಳಿಗಾಗಲಿ ಅಥವಾ ಯಾವುದೇ ಒಂದು ವಿಷಯಗಳೆಲ್ಲ ಆದರೂ ಆಗಲಿ, ಅವರು ನಿಮ್ಮ ಬಗ್ಗೆ ಒಳ್ಳೆಯದನ್ನೇ ಯೋಚನೆ ಮಾಡ್ತಿರ್ತಾರೆ. ಯಾವುದೇ ಒಂದು ಕೆಟ್ಟ ಯೋಚನೆ ಅವ್ರಿಗೆ ಇರೋದಿಲ್ಲ. ಅಂದರೆ ಏನೋ ಒಂದು ಕೆಟ್ಟದ್ದು ಬಯಸೋವಂಥ ಒಂದು ಯೋಚನೆ ಕೂಡ ಇರೋದಿಲ್ಲ, ಅಥವಾ ಕೆಟ್ಟದ್ದು ಮಾಡಬೇಕು ಅನ್ನೋ ಒಂದು ಬಯಕೆ ಕೂಡ ಅವ್ರಿಗೆ ಇರೋದಿಲ್ಲ. ತುಂಬ ಒಳ್ಳೆಯ ಒಂದು ಬಾಂಡಿಂಗ್ ಅನ್ನೋದೇ ಇರುತ್ತೆ ಇಬ್ಬರ ಮಧ್ಯೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದು ಒಂದು ಒಳ್ಳೆಯ ರಿಲೇಷನ್ಶಿಪ್ ಅಥವಾ ಒಳ್ಳೆಯ ಒಂದು ಏನಂತಾರೆ ಸಂಬಂಧ ಅಂತಲೇ ಹೇಳ್ಬೋದು. ಸೊ ಅದು ಮೂರು ನಂಬರ್ ಬಗ್ಗೆ ಈಗಾಗಲೇ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ಈ ಒಂದು ವಿಡಿಯೋನ ನೀವು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಧನ್ಯವಾದಗಳು.